ಎಮೋಷನಲಿ ಕನೆಕ್ಟ್ ಆಗೋದ್ರ ಜೊತೆಗೆ ಈ ಥರ ಸಿನಿಮಾಗಳು ಬೇಕು ಅಂತ ಒಂದು ಸಿಂಬಾಲಿಕ್ ರೀಸನ್ ಕೊಟ್ಟಿದ್ದಾರೆ ಆಡಿಯನ್ಸ್. ಅಲ್ಲ, ಅದು ಕ್ಲಾಪ್ಸ್ ಹೊಡಿತಾರೆ ಅಂತಂದರೆ ಜನಕ್ಕೆ ಅಷ್ಟು ಆಕ್ರೋಶ ಇದೆ. ಅಂದರೆ ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಹುಬ್ಳಿನಲ್ಲೂ ಮನೆ ನಡೀತು, ಒಂದು ಪುಟಾಣಿ ಮಗು ಮೇಲೆ ಅತ್ಯಾಚಾರ ಆಯಿತು. ಈ ಥರದ್ದು ಇದು ಬೆಳಕಿಗೆ ಬಂತು, ಏನೋ CCTV ಇತ್ತು, ಗೊತ್ತಾಯಿತು, ಅದರಿಂದ ಬೆಳಕಿಗೆ ಬಂತು. ಬೆಳಕಿಗೆ ಬರದೇ ಇರೋಷ್ಟು ಸಾಕಷ್ಟು ವಿಚಾರಗಳಿರ್ತವೆ, ಸಾಕಷ್ಟು ವಿಷಯಗಳು ದಿನನಿತ್ಯ ನಡೀತಾನೆ ಇರ್ತವೆ. ಅದನ್ನು ಹೇಳ್ಕೊಳಕ್ಕಾಗಲ್ಲ, ಅದು ಬೆಳಕಿಗೆ ಬರಲ್ಲ. ಬಟ್ ಆ ಥರದ ಆಕ್ರೋಶ ಜನ ಕಂಡಾಗ ಅದು ಚಪ್ಪಾಳೆ ಮುಖಾಂತರ, ಖುಷಿ ಮುಖಾಂತರ, ಅಂದರೆ ಅವರಿಗೆ ನ್ಯಾಯ ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಸೊ ಅದೇ ನಾನು ಹೇಳಿದ್ದು, ಒಳ್ಳೆತನ ಮನುಷ್ಯತ್ವ ಎದ್ದು ಕಾಣಿಸ್ತಾ ಇದೆ ಜನರ ಪ್ರತಿಕ್ರಿಯೆಯಲ್ಲಿ. ಸೊ ಅದು ಕನ್ನಡ ಚಿತ್ರದಾಗಿಲ್ಲ ಅಷ್ಟೇ. ಬಂದಿದ್ದು. ಹಾಂ ಸರ್, ಓಕೆ ಓಕೆ. ಒಂದು ನಿಮಿಷ. ಅಲ್ಲ, ಆ ವಿಷಯ ರಾಷ್ಟ್ರಪತಿಗೆ ಏನು ಪತ್ರ ಬರ್ತಿದ್ದೀನಿ, ಅದು ಈ ಸಿನಿಮಾ ಮುಖಾಂತರ ತಲುಪಬೇಕು. ಎಲ್ಲ ಜನ ಬಂದು ಸಿನಿಮಾ ನೋಡಿದ್ರೇ ಅಲ್ಲಿವರೆಗೂ ತಲುಪಕ್ಕೆ ಸಾಧ್ಯ. ಸೊ ರಾಷ್ಟ್ರಪತಿಗೆ ವಿಷಯ ತಲುಪಿಸೋಣ ಎಲ್ಲರೂ ಸೇರಿ. ಅವಕಾಶದಿಂದಾಗಿ ನಾನು ಈ ಚಂದ್ರಹಾಸ ಮೂವಿಯಲ್ಲಿ ಒಂದು ಮುಖ್ಯ ಪಾತ್ರ, ವಿಷಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಅದು ಸೆಕೆಂಡ್ ಹಾಫಿಂದ ಕಾಣಿಸ್ಕೊಂಡಿದ್ದೀನಿ. ನಿಜವಾಗ್ಲೂ ಇದು ನನಗೆ ತುಂಬ ಖುಷಿ ಕೊಡ್ತಾ ಇದೆ. ಯಕ್ಷಗಾನ ಕಲಾವಿದೆಯಾಗಿ ಬೆಳ್ಳಿ ತೆರೆಯ ಮೇಲೂ ಯಕ್ಷಗಾನವನ್ನೇ ಕಾಸ್ಟ್ಯೂಮ್ ಆಗಿ ಹಾಕೊಂಡು ಯಕ್ಷಗಾನದ ಪಾತ್ರವಾಗಿ ಕಾಣಿಸ್ಕೊಂಡಿದ್ದು ನಂಗೆ ತುಂಬ ಸಂತೋಷ ಕೊಡ್ತು. ಮಂಗಳೂರವರು ಅಲ್ಲ, ಕುಂದಾಪುರ? ಮೂಲತಃ ನಾನು ಸಾಗರದವಳು. ಹೌದು. ಈ ಪಾತ್ರದಲ್ಲಿ ಶಿವಣ್ಣ ಅಭಿನಯಿಸಿದ್ದಾರೆ, ಚಂದನ್ ಶೆಟ್ಟಿ ಎಲ್ಲ ಇದ್ದಾರೆ, ಇದರ ಬಗ್ಗೆ ಏನಿದೆ? ಅವರೆಲ್ಲರೂ ಕೂಡ ಯಕ್ಷಗಾನದ ಕಾಸ್ಟ್ಯೂಮ್ ಅಂತ ಹೇಳಿದರೆ ನಮಗೆಲ್ಲ ಒಂದು, ನಾವು ಚಿಕ್ಕಂದಿಂದ ಮಾಡ್ಕೊಂಡು ಬಂದಿದ್ದಕ್ಕೆ ಆವಾಗಲೇ ಹೇಳಿದ ಹಾಗೆ ಸಾಧಾರಣ 14ರಿಂದ 15 kg ಭಾರ ಇರುತ್ತೆ ಆ ಕಾಸ್ಟ್ಯೂಮ್. ಅದನ್ನು ಹಾಕ್ಕೊಂಡು ದಿನ ಇಡೀ ಶಿವಣ್ಣನಿಂದ ಹಿಡಿದು ಅಷ್ಟೇ ಶ್ರದ್ಧೆಯಿಂದ ಮಾಡ್ತಾಯಿದ್ರು. ಆ ದಿವಸ ನಾವು ಶೂಟಿಂಗಲ್ಲಿ ಇದ್ವಿ. ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾವು ಕಣ್ಣಾರೆ ನೋಡಿದ್ದೀವಿ. ಅವರು ಪಟ್ಟಂಥ ಕಷ್ಟದ ಫಲ ಇಲ್ಲಿ ಕಾಣಿಸ್ತಾ ಇದೆ. ಪಾರ್ಟ್ 2 ಅಲ್ಲೂ ನಿಮ್ಮದೇ ಮುಂದುವರಿಯುತ್ತಲ್ಲ? ಯಾವುದು ಪಾರ್ಟ್ 2 ಅಲ್ಲಿ ಏನು ಮುಂದುವರಿಯುತ್ತೆ ಅಂತ ಅದು ರವಿ ಸರ್ನೇ ಕೇಳಬೇಕು. ನೀವೇನಾದರೂ ಹೇಳ್ತೀರಾ? ಅದು ರವಿ ಸರ್ಗೆ ಗೊತ್ತು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಐ ಕ್ಯಾನ್ ಎಕ್ಸ್ಪ್ಲೇನ್ ಮೈ ಫೀಲಿಂಗ್ಸ್. ಎಷ್ಟು ಖುಷಿ ಆಗ್ತಿದೆ. ಹಾಗೆ ಎಲ್ಲರೂ ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆಮೇಲೆ ನನ್ನ ಸ್ವೀಟ್ಸ್, ಕ್ಯಾಂಡೀಸ್, ಚಾಕ್ಲೇಟ್ಸ್ ಕೊಡ್ತಾ ಇರ್ತಾರೆ. ಹಾಗೆ ನಾನು ತುಂಬ ಖುಷಿಯಾಗಿದ್ದೀನಿ. ಆನ್ ಸ್ಟೇಜ್ ಲೈಕ್ ಫೀಲಿಂಗ್ ಸೋ ಹ್ಯಾಪಿ. ಫ್ರೆಂಡ್ಸ್ನೆಲ್ಲ ಕರ್ತೀಯ ಸಿನಿಮಾಗೆ? ಕರೆದಿದ್ದೆ. ನನ್ನ ಸ್ಕೂಲ್ ಸ್ಟಾರ್ಟ್ ಆದಾಗ್ಲೂ ಎಂಡ್ ಆಗುವಾಗ್ಲೂ ಬಂದು ನನ್ನ ಮೂವಿ ನೋಡಿ ಅಂತ ಕರೆದಿದ್ದೆ. ಅಮ್ಮ ಏನು ಹೇಳಿದ್ರು ಸಿನಿಮಾ ನೋಡಿ? ಅಮ್ಮ ಅಳ್ತಾ ಇದ್ರು. ಅವ್ರು ಫುಲ್ ಖುಷಿಯಾಗಿದ್ರು. ನಿಮ್ಗೆ ಖುಷಿ ಆಯ್ತಾ? ತುಂಬ ಖುಷಿಯಾಗಿದೆ.